ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಲ್ಲೇ ಥರ್ಸ್ಡೇ ಐತಿ. ಸೊ ಯಾರು ನನ್ನ ರೆಗ್ಯುಲರ್ ವ್ಲಾಗ್ಸ್ ನೋಡ್ತೀರಿ ಅವರಿಗೆಲ್ಲ ಗೊತ್ತಿರ್ತೈತಿ, ಎವ್ರಿ ಥರ್ಸ್ಡೇ ನಾವು ಸಾಯಿಬಾಬಾ ಗುಡಿಗೆ ಹೋಗ್ತೇವೆ. ಸೊ ಆದಷ್ಟು ಟ್ರೈ ಮಾಡ್ತೀವಿ. ಒಂದೊಂದು ಥರ್ಸ್ಡೇ ಸ್ಕಿಪ್ ಆಗ್ತೈತಿ ಬಿಕಾಸ್ ಪ್ರಶಾಂತ್ ಟಯರ್ಡ್ ಆಗಿರ್ತಾರ, ಇಲ್ಲ ನಾನು ಟಯರ್ಡ್ ಆಗಿರ್ತೀನಿ, ಇಲ್ಲ ಪಾಪು ಕ್ರ್ಯಾಂಕಿ ಆಗಿರ್ತೈತಿ ಅಂತ. ಸೊ ಇವತ್ತು ಥರ್ಸ್ಡೇ ಐತಿ, ಸಾಯಿಬಾಬಾ ಗುಡಿಗೆ ಹೊಂಟೇವಿ. ಅಮ್ಮ ಆಲ್ರೆಡಿ ಹೋಗ್ಯಾರ, ವಾಕಿಂಗ್ ಮಾಡಾಕತ್ತಾರ ಅವ್ರು. ಸ್ವಲ್ಪ ಪ್ರಶಾಂತ್ ಪಾಪುನ ಕರ್ಕೊಂಡು ಕೆಳಗೆ ಬರತ್ತಾರ. ಸೊ ಅವ್ರು ಬರೋಷ್ಟಿಗೆ ನಾ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕೆಳಗೆ ಬಂದೆ. ಆ್ಯಂಡ್ ಪಾಪುದು ಬ್ಯಾಗ್ ಇದಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ, ಇದು ಕಂಪಲ್ಸರಿ ಬೇಕು. ಒಂದು ಡೈಪರ್ ಬ್ಯಾಗ್ ಹೊರಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ತೊಗೊಂಡು ಹೋಗ್ತೇವೆ. ಆ್ಯಂಡ್ ಥರ್ಸ್ಡೇ ಐತಿ, ಫಸ್ಟ್ ಗ್ರಾಸ್ರಿ ಶಾಪಿಂಗ್ ಮಾಡ್ತೀವಿ. ಗ್ರಾಸ್ರಿ ಶಾಪಿಂಗ್ ಆದಮೇಲೆ ಸಾಯಿಬಾಬಾ ಗುಡಿಗೆ ಪ್ರಶಾಂತ್ ಸೇ ಹಾಯ್. ಅವ್ರ ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ. ಈಗ ನನ್ನ ವ್ಲಾಗ್ಸ್ದಾಗ ಮಾತಾಡೋಂಗಿಲ್ಲ ಜಾಸ್ತಿ, ಭಾಳ ಬ್ಯುಸಿ ಆಗ್ಯಾರ ಹೇಳ್ಬೇಕಂದ್ರೆ. ಹೋಗುನು. ಆ್ಯಂಡ್ ಆಲ್ಸೋ ಅಮ್ಮನ ಎಕ್ಸ್ಪೀರಿಯನ್ಸ್ ಕೇಳೋಣ. ಅಮ್ಮ ಬಂದ 3 months ಆತ USA. ಲಿಟ್ರಲಿ ಟೈಮ್ ಹೋಗೋದ ಗೊತ್ತಾಗ್ವಲ್ತ. ಆ್ಯಂಡ್ ಪಾಪುಗೂ 3 months ಆತ ಮೊನ್ನೆ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ, ಅವ್ರಿಗೆ ಹೆಂಗೆ ಅನ್ಸಾತೈತಿ ಇಲ್ಲೇ ಅಂತ. ಸೊ ಇನ್ನೂ 2 months ಇರ್ತಾರ ಅಮ್ಮ. ಅಕ್ಟೋಬರಿಗೆ ವಾಪಸ್ ಇಂಡಿಯಾಗೆ ಹೊಂಟಾರ. ಸೊ ಅದ ವ್ಲಾಗ್ ಆಗಿರ್ತೈತಿ, ಲೈಕ್ ಡೈಲಿ ವ್ಲಾಗ್, ಏನು ನಾರ್ಮಲ್ ವ್ಲಾಗ್ ಇರ್ತೈತಿ. ಚಲೋ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇಲ್ಲೇ ಫಾಲ್ ಸೀಸನ್ ಸ್ಟಾರ್ಟ್ ಆಗತೈತಿ, ಅದಕ್ಕೆ ಎಲ್ಲ ಲೀವ್ಸ್ ಉದ್ರ್ಯಾವ, ಕಲರ್ ಚೇಂಜ್ ಆಗಿ ಉದುರ್ತಾವ, ಯೆಲ್ಲೋ ಕಲರ್ ಆಗ್ಯಾವ ನೋಡ್ರಿ. ಸೊ ಆ್ಯಕ್ಚುಲಿ ಫಾಲ್ ಈ ಸಲ ಜಲ್ದಿನ ಬರತೈತೆ ಅಂತ ಹೇಳ್ಬೋದು. ಯಾವಾಗಲೂ ಅಕ್ಟೋಬರಿಗೆ ಬರ್ತಿತ್ತ, ಈಗ ಸೆಪ್ಟೆಂಬರಿಗೆ ಸ್ಟಾರ್ಟ್ ಆಗೈತಿ. ಸ್ವಲ್ಪ ಚೇಂಜ್ ಆಗ್ತಿರ್ತಾವ ಕಲರ್ಸ್. ಸೊ ಅಮ್ಮ ಅಲ್ಲದಾರ. ಹಾಯ್ ಅಮ್ಮ. ವಾಕಿಂಗ್ ಮಾಡಾಕ್ತಿದ್ರ ಅಮ್ಮ, ಮಸ್ತ್ ಬಿಸಿಲು ಐತಂತ ಹೇಳಿ. ಎಲ್ಲಿ ಹೊಂಟೇವೀಗ? ಸಾಯಿಬಾಬಾ. ಥರ್ಸ್ಡೇ ಅಂದ್ಕೂಳೆ ಸಾಯಿಬಾಬಾ. ಲಾಸ್ಟ್ ಥರ್ಸ್ಡೇ ಮಿಸ್ ಆಗಿತ್ತು ನಮ್ದು. ಸೊ ಎವ್ರಿ ಥರ್ಸ್ಡೇ ಹೋಗಕ್ಕೆ ಟ್ರೈ ಮಾಡ್ತೇವಿ ಬಿಕಾಸ್ ಅಮ್ಮಗೂ ಸ್ವಲ್ಪ ಚೇಂಜ್ ಆಗ್ತೈತಿ. ನಾವು ಎಲ್ಲರೂ ಸಾಯಿಬಾಬಾ ಅಂತ ಭಕ್ತರದೇವಿ ಮನ್ಯಾಗ. ಹೋಗುಣ. ಎಕ್ಸ್ಪೀರಿಯನ್ಸ್ ನಿಂದ ಆಮೇಲೆ ಹೇಳ್ತೀಯೋ ಈಗ ಹೇಳ್ತೀಯೋ? ಆಮೇಲೆ ಹೇಳೋಣ. ವೇಟ್. ಸೊ ಅಮ್ಮ ಯೂಶ್ವಲಿ ಹಿಂಗ್ ಕುತ್ಕೋತಾರ, ಪಾಪುನ್ ಬಾಜು ಕುತ್ಕೋತಾರ. ಆ್ಯಂಡ್ ಅವಂದು ನೇಮ್ ಆಗಲಿ ಫೇಸ್ ಆಗಲಿ ಜಲ್ದಿ ರಿವೀಲ್ ಮಾಡ್ತೇವಂತ. ಅವನಿಗೆ ಹೆಂಗೆ ವೆಲ್ಕಮ್ ಮಾಡಿದ್ರು ನಮ್ಮ ಫ್ರೆಂಡ್ಸ್, ಹೆಂಗೆ ಡೆಕೋರೇಷನ್ ಮಾಡಿದ್ರು ಮನಿ, ಅವನ ಹೆಸರೇನು ಎಲ್ಲ ನೆಕ್ಸ್ಟ್ ಬ್ಲಾಗ್ದಾಗ ಇರ್ತೈತಂತ. ಅಮ್ಮ ಮತ್ತು ಪಾಪು ಆಟ ಆಡ್ತಿರ್ತಾರಲ್ಲೇ ಹಿಂದ. ಆಮೇಲೆ ನಾವೊಂದು ಮಾನಿಟರ್ ಇಟ್ಕೊಂಡೇವಿ ಇಲ್ಲೇ, ಅದು ಬೇಬಿ ಏನ್ ಮಾಡತೈತಿ ಅಂತ ಎಲ್ಲ ಕಾಣ್ತೈತಿ ಅದ್ರಾಗ. ಬಿಕಾಸ್ ಒಬ್ರ ಟ್ರಾವೆಲ್ ಮಾಡೋ ಮುಂದೆ ಭಾಳ ಹೆಲ್ಪ್ ಆಗ್ತೈತಿ ಅದ. ಸೊ ಈಗ ಹೊಂಟೇವಿ, 20 minutesದಾಗ ರೀಚ್ ಆಗ್ತೇವಿ ಅಲ್ಲೇ. ಮತ್ತೇನ್ ಹೇಳ್ತೀಯಮ್ಮ? ಅಮ್ಮ ಬರೇ ರೋಡ್ ತೋರಿಸು, ನೇಚರ್ ತೋರಿಸು, ಗುಡ್ಡ. ಅಮ್ಮ ಭಾಳ ಸೇರ್ತೈತಿ ನೇಚರ್. ಸೊ ಅವ್ರು ಫುಲ್ ನೇಚರ್ ಏನ್ ಎಂಜಾಯ್ ಮಾಡ್ಕೊಂತ ಡ್ರೈವ್ ಏನ್ ಎಂಜಾಯ್ ಮಾಡ್ತಾರ. 3 months ಆದ ಅಮ್ಮ ಜೊತೆ ಇದ್ನ ಆಗಲೇ ಹೇಳ್ದಂಗ. ನಂಗಂತೂ ಟೈಮ್ ಹೋಗುದ ಗೊತ್ತಾಗ್ವಲ್ತ. ಬೆಳಿಗ್ಗೆ ಯಾವಾಗ ಆಗ್ತಿತ್ತು, ರಾತ್ರಿ ಯಾವಾಗ ಆಗ್ತಿತ್ತು, ಹಿಂಗ ಸಾಟರ್ಡೆ ಬಂದಿರ್ತೈತಿ, ಮತ್ತ ಹಿಂಗ ಇನ್ನೊಂದ್ ಸಾಟರ್ಡೆ ಬರ್ತೈತಿ ವೀಕೆಂಡ್. ಪ್ರಶಾಂತಿಗೆ ಕೇಳೋಣ ಟೈಮ್ ಹೆಂಗ್ ಹೊಂಟೈತಿ. ನಿಂಗೆ ಗೊತ್ತಾಗ್ತೈತಿ? 4 ತಿಂಗಳಾತ. ಮೇ 9ಕ್ಕೆ ಬಂದಿದ್ದೆ. ಆಗಸ್ಟ್ ಮುಗೀತು. ಈಗ ಸೆಪ್ಟೆಂಬರ್ 9 ಬಂತು ಅಂದ್ರೆ 4 ತಿಂಗಳು. ಕರೆಕ್ಟ್. ಓಕೆ, 4 ತಿಂಗಳಾಗೈತಿ. ಅವ್ರ ಅಮ್ಮ ಬಂದ, ಪಾಪು ಬಂದ್ 3 months ಆಗೈತಿ. ಸೊ ಹೇಳಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತಿ? ಅಮ್ಮಗೆ ಆಕ್ಚುಲಿ ಇವತ್ತು ಬೋರ್ ಆಗತೈತಿ ಒಂದು ಪಾಪ. ಅವ್ರಿಗೆ ಒಂದೊಂದ್ ದಿನ ಬೋರ್ ಆಗ್ತೈತಿ, ಒಂದೊಂದ್ ದಿನ ಫುಲ್ ಟೈಮ್ ಪಾಸ್ ಆಗ್ತಿರ್ತೈತಿ. ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಅಮೇರಿಕಾ ಒಂಥರ ಶಾಂತ ಐತಿ. ಒಂದು ಹಿಂಗ್ ಹೋಗೋ ಮುಂದೆ ಒಂದು ಹಾರ್ನ್ ಕೇಳಲ್ಲ, ಏನಿಲ್ಲ. ಆದ್ರೂ ನಮ್ ಇಂಡಿಯಾದಾಗ ಎಲ್ಲರೂ ಒಂದೊಂದ್ ಸಲ ಹಾರ್ನ್ ಕೇಳ್ಬೇಕು ಅನ್ಸ್ತಿರ್ತೈತಿ. ಅವ್ರು ಎಲ್ಲೂ ಹಾರ್ನ್ ಕೇಳವಲ್ತಲ್ಲ ಇಲ್ಲೇ. ಸೈಲೆಂಟ್ ದೇಶ ಇದು. ಸೈಲೆಂಟ್ ದೇಶ ಇದು. ಆಮೇಲೆ ಅಮ್ಮಾಗ ನಾವ್ ಹಿಂಗ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗಿದ್ವಿ, 1 day ಟ್ರಿಪ್. ಅಲ್ಲಿ ಏನ್ ಮಿಸ್ ಮಾಡ್ಕೊಂಡಿ ಅಮ್ಮ? ನಮ್ ಕಡೆಗಾದ್ರೆ ಎಲ್ಲರ ತಡಾದು ಚಾ ಅಂಗಡಿಗಳು, ಇವು ಬಜ್ಜಿ ಅಂಗಡಿ ಅಂತವ್ ಏನಾರ ಇದ್ದ ಇರ್ತಾವ. ಇಲ್ಲಿ ಹತ್ರ ಎಲ್ಲಿ ಹೋದ್ರು ಒಂದ್ ಅಂಗಡಿ ಸಿಗಲ್ಲ ನಡಿ.
ಭಾಳ ಸಿಗಂಗಿಲ್ಲ, ಅಷ್ಟು ಟೇಸ್ಟಿ ಇರಂಗಿಲ್ಲ. ಭಾಳ ಕಾಫಿ ಪ್ರಿಫರ್ ಮಾಡ್ತಾರೆ ಇಲ್ಲೇ. ಸೊ ಸ್ಟಾರ್ ಬಾಕ್ಸ್ ಕಾಫಿನ ಕುಡಿಬೇಕು. ಸ್ಟಾರ್ ಬಾಕ್ಸ್ ಕಾಫಿ, ಆಮೇಲೆ ಚಹಾ ನಾವ ಮನಿಂತ್ರ ತಗೊಂಡ್ ಹೋಗ್ಬೇಕು. ಅದನ್ನ ಭಾಳ ಮಿಸ್ ಮಾಡ್ಕೋತಾರ ಅಮ್ಮ. ಯಾವಾಗೂ ಹೇಳ್ತಾರ ಇಲ್ಲಿ ಒಂದ್ ಅಂಗಡಿ ಇಲ್ಲ, ಏನೂ ಇಲ್ಲ, ಎಲ್ಲಾ ನಾವ್ ಊಟ ಕಟ್ಕೊಂಡ್ ಹೋಗ್ತಿರ್ತೇವಿ ಎಲ್ಲಿ ಹೋದ್ರುನು. ಆಮೇಲೆ ಅವ್ರ ಫ್ರೆಂಡ್ಸ್ ಭಾಳ ಮಿಸ್ ಮಾಡ್ಕೊಳತಾರ. ನಮ್ ತಂಗಿನ್ ಭಾಳ ಮಿಸ್ ಮಾಡ್ಕೊಳತೀನಿ. ಆಮೇಲೆ ನನ್ ಕಾರ್ ಭಾಳ ಮಿಸ್ ಮಾಡ್ಕೊಳತೀನಿ. ಕಾರ್ ತಗೊಂಡ್ ಅಡ್ಡಾಡ್ತೀನಿ ನಮ್ ಧಾರವಾಡದಾಗ. ನಮ್ ಧಾರವಾಡ ಅಂತೂ ಭಾಳ ಮಿಸ್ ಮಾಡ್ಕೊಳತೀನಿ. ನಾವ್ ಫಸ್ಟ್ ಟೈಮ್ ನಮ್ ಧಾರವಾಡ ಬಿಟ್ಟು ಇಷ್ಟ ತಿಂಗ್ಳುಗಟ್ಲೆ ಇರೋದಂದ್ರೆ, ಇಲ್ಲಾಂದ್ರೆ ನನ್ನ ಅವ್ರ ಸ್ಟಾರ್ಟಿಂಗ್ ಮಂದ ಫುಲ್ ಮಸ್ತ್ ಎಂಜಾಯ್ ಮಾಡತ್ತಿದ್ರು USA. ಈಗೂ ಎಂಜಾಯ್ ಮಾಡತ್ತಾರ, ಬಟ್ ಭಾಳ ಮಿಸ್ ಮಾಡ್ಕೊಳತ್ತಾರ. ಇನ್ನೇನ್ 2 ತಿಂಗಳಲ್ಲ, 1.5 ತಿಂಗಳಕ್ಕೆ ವಾಪಸ್ ಇಂಡಿಯಾಗೆ ಹೋಗುತ್ತಾರೆ. ಇಲ್ಲ ಅಮೆರಿಕ ಇನ್ನೊಂದ್ ಏನ್ ಬೆಸ್ಟ್ ಅಂದ್ರ ಒಂದ್ ಸೊಳ್ಳಿಲ್ಲ, ಇರಿವಿಲ್ಲ, ನೊರ್ಜಿಲ್ಲ, ಮತ್ತೇನ ಕಾಕ್ರೋಚ್ ಇಲ್ಲ, ಹಲ್ಲಿಲ್ಲ. ಚಿಂತೆಗ್ ಮುಖಬಹುದು ರಾತ್ರಿ ಸೊಳ್ಳಿ ಕಾಟ್ರಲ್ಲ. ಅದು ಒಂಥರ ಶಾಂತ ಅನಿಸ್ತದ. ಮನಿಯೊಳಗ ಧೂಳಿರಲ್ಲ. ಮನಿ ನಮ್ಮಂಗ ದಿನ ಕಸ ಹೊಡಿಬೇಕು, ನೆಲ ಒರೆಸ್ಬೇಕು, ಎಲ್ಲ ಒರೆಸ್ಬೇಕು ಅನ್ನೋದೇನು ಇರಲ್ಲ ಇಲ್ಲಿ. ಅದು ಒಂದು ಚಲೋ ಅನಿಸ್ತತಿ. ಕೆಲ್ಸ ಕಡಿಮೆ, ಚಲೋ ಐತೆ. ಆದ್ರ ಅಮೆರಿಕ ಕಾಸ್ಟ್ಲಿ ಅನಿಸ್ತಾವ. ಅವ್ರ ಪಾಪ ಯಾವಾಗ್ಲೂ ಇಂಡಿಯಾ ಕನ್ವರ್ಟ್ ಮಾಡಿ ತಗೋತಾರ. ಏನ ತಗೊಳೋದಿತ್ತಂದ್ರು ನಾ ಎಷ್ಟ್ ಹೇಳ್ತೇನೆ ಕನ್ವರ್ಟ್ ಮಾಡ್ಬೇಡ ಅಂತ. ಬಟ್ ಅದ್ ಹ್ಯಾಬಿಟ್ ಹೋಗಂಗಿಲ್ಲ. ಬಿಕಾಸ್ ನಾನು 1 ಇಯರ್ ಪ್ರಾಪರ್ 1 ಇಯರ್ ಕನ್ವರ್ಟ್ ಮಾಡಿದ್ದೆ ಇಲ್ಲಿ ಬಂದ್ಮೇಲೆ. ಆಮೇಲೆ ಅದ್ ಹ್ಯಾಬಿಟ್ ಹೋಗ್ಬಿಡ್ತೈತಿ. ತೀರಾ ಒಂದ್ ಪಾವ್ ಭಾಜಿ ತಗೋಬೇಕಂದ್ರು 1,000 ರೂಪಾಯಿ. ಇಲ್ಲಿ ಕರೆಕ್ಟ್ ಐತಿ ಅದ. ಬಟ್ ಅವ್ರು ಇಂಡಿಯಾ ಕನ್ವರ್ಟ್ ಮಾಡ್ತಾರಲ್ಲ, ಅದಕ್ ಕೆಟ್ಟ ಅನಿಸ್ತೈತಿ ಅವ್ರಿಗ. ಅವ್ರ ಮೊನ್ನೆನೂ ಒಂದ್ ಬಫೆಗೆ ಹೋಗಿದ್ವಿ ನಾವ. ಅಲ್ಲೂ ನಾನ ಬರ್ಬಾರ್ದಿತ್ತು ಬಿಡ, ನಾನೇನು ಸ್ವಲ್ಪ ತಿಂತೇನಿ, ಎದಕ್ ಇಷ್ಟ ಕೊಡುದು ಅಂತ ಅನ್ನತಿದ್ರು. ನಾನು ಅದು ಸುಮ್ನ ಮನ್ಯಾಗ ಇರ್ತಿದ್ವಿ, ನೀವಿಬ್ರು ಹೋಗ್ ಬರ್ತಿದ್ರಿ ಅಂತ ಅಂದ್ರ ಪಾಪ. ಹಂಗ ಇರ್ತೈತಿ ಇಲ್ಲಿ, ಏನ್ ಮಾಡಕ್ ಬರಂಗಿಲ್ಲ. 15,000 ಹಂಗೆಲ್ಲ ಚಲೋ ಐತಿ. ರೋಡ್ ಎಲ್ಲ ನೀಟ್ ಅದಾವು, ಧೂಳಿಲ್ಲ, ಗಾರ್ಡನ್. ಆಮೇಲೆ ಇದಂತ್ರು ಸಿಯಾಟಲ್ ಫುಲ್ ಗಾರ್ಡನ್ ಬಿಡ. ಎವರ್ ಗ್ರೀನ್ ಸಿಟಿ ಅಂತಾನ ಅಂತಾರ. ಎವರ್ ಗ್ರೀನ್ ಸ್ಟೇಟ್ ಅಂತಾರೆ. ಫುಲ್ ವಾಷಿಂಗ್ಟನ್ ಮತ್ ಒರೆಗಾನ್ ಹಿಂಗ ಐತಿ ಕಂಪ್ಲೀಟ್ ಆಗಿ. ಫುಲ್ ನೇಚರ್, ಮರ ಗಿಡ, ಆಮೇಲೆ ಫಾರೆಸ್ಟ್ ಚಲೋ ಐತ್ ಹಂಗೆಲ್ಲ. ಆದ್ರ ಏನ್ ಈಗ ಬಂದ್ರೆ ಇತ್ತಾಗ ಹೋದ್ರ ಅತ್ತಾಗ ಅದು ಬೇಜಾರ್ ನೋಡ್ರಿ. ಬಹಳ ದೂರ ಐತಿ ಅಂದ್ರ ಅಮ್ಮ. ಲೈಕ್ 24 hours ತಗೋತೈತಿ ಇಂಡಿಯಾ ಅಂತ ಇಲ್ಲಿ ಬರಾಕ. ಬಟ್ ಅಮ್ಮ ಮೊನ್ನೆ ಅನ್ನತಿದ್ರ ನಿಮ್ದು ಕಂಟ್ರಿ ದುಬೈದಾಗ ಇರ್ಬೇಕಿತ್ತು, ದುಬೈ ಕಂಟ್ರಿ ಅಮೆರಿಕಾ ಇರ್ಬೇಕಿತ್ತ. ಬರೀ 4 hours ಇಂಡಿಯಾ ಹತ್ರ ದುಬೈ ಅಲ್ಲ. ಸೊ ಅಲ್ಲಿ ಇರ್ಬೇಕಿತ್ತು ನಿಮ್ ಕಂಟ್ರಿ. ಭಾಳ ಈಸಿ ಆಗ್ತಿತ್ತ ಟ್ರಾವೆಲ್ ಮಾಡಕ್ ಅಂತ ಹೇಳತ್ತಿದ್ರ. ಬಟ್ ಯಾವಾಗ್ಲೂ ನನಗೂ ಅನಿಸ್ತೈತಿ ಟ್ರಾವೆಲ್ ಮಾಡೋ ಮುಂದ್ ಭಾಳ ದೂರ ಐತಿ ಅಂತ. ಏನ್ ಮಾಡಕ್ ಬರಂಗಿಲ್ಲ. ಇಲ್ಲಿ ಬಂದೇವಿ, ಒಂದ್ ಸ್ವಲ್ಪ ವರ್ಷ ಇದ್ದು ವಾಪಸ್ ಇಂಡಿಯಾಗ ಹೋಗ್ತೇವಿ. ಎಲ್ಲಾ ಎಂಜಾಯ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಲಘು ಬಂದ್ಬಿಟ್ರವ ಇಂಡಿಯಾ. ನೆನ್ಸ್ಕೊಂಡಂಗ್ ಹೋಗ್ಬೋದು, ಬೆಂಗಳೂರು ಆದ್ರೆ ನೆನ್ಸ್ಕೊಂಡಂಗ್ ಹೋಗ್ಬೋದು ಬರ್ಬೋದು. ಇದು ಅಂದ್ರ ಬಂದ್ರ ಇತ್ತಾಗ ಹೋರ ಅತ್ತಾಗ ಅದ ಬೇಜಾರು. ಆಮೇಲೆ ಇಷ್ಟ ದಿನ ಅಷ್ಟು ಮಿಸ್ ಮಾಡ್ಕೋತಿದ್ದಿಲ್ಲ ಅಮ್ಮ ನಮ್ನ. ಬಟ್ ಈಗ ಪಾಪು ಆದ್ಮೇಲಂತೂ ಬಹಳ ಮಿಸ್ ಮಾಡ್ಕೊಳತ್ತಾರ. ಆಗಳೇನು ಅನ್ನತ್ತಿದ್ರ ಈಗ ಪಾಪು ವಾಪಸ್ USA ಬಂದ್ಮೇಲೆ ಹೆಂಗಿರ್ತೈತಿ ಏನೋ, ನಾನ್ ಇಂಡಿಯಾಗ ಹೋದ್ಮೇಲೆ ಬಾಳ್ ಮಿಸ್ ಮಾಡ್ಕೋತೇನೆ ಇವನನ್ನ ಅನ್ನತ್ತಿದ್ರ. ಸೊ ಯಾ, ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಶುಡ್ ಗೋ ಆನ್ ಅಂತಾರಲ್ಲ ಹಂಗ. ನಮ್ ಪಾಪು ಐತಿ ಅಂತ ಇಷ್ಟ ದಿನ ಇರಕಾತು, ಇಲ್ಲಾಂದ್ರೆ ನನಗೇನ್ ಇಷ್ಟ ದಿನ ಇರಲ್ಲ. ನಮ್ ಧಾರವಾಡ ಬಿಟ್ಟು ಎಲ್ಲಿ ಇರಕಾಗಲ್ಲ. ಫಸ್ಟ್ ಟೈಮ್ ನಾನು ಇಷ್ಟು ತಿಂಗಳಿರೋದು. ಪಾಪು ಐತಂತನ ಡೆಫಿನೆಟ್ಲಿ ಟೈಮ್ ಪಾಸ್ ಆಗತ್ತೆ. ಟೈಮ್ ಪಾಸ್ ಆಗ್ತಿರೋದು. ಅವ್ರು ಫುಲ್ ಪಾಪನ್ ಹಿಡ್ಕೊಂಡ್ ಕುಂತ್ ಬಿಡ್ತಾರ. ಸೊ ಚಲೋ ಐತಿ ಎಲ್ಲಾ ಜರ್ನಿ. ನಮ್ಗೂ ಭಾಳ ಚಲೋ ಅನ್ಸಾತೈತಿ ಅಮ್ಮ ಬಂದಿದ್ದ ಅಂಡ್ ಪಾಪು ಆಗಿದ್ದು. ಫುಲ್ ಎಂಜಾಯ್ ಮಾಡತ್ತೀವಿ ನಾವು ಎವ್ರಿ ಡೇ. ಚಲೋ ಇರ್ತೈತಿ. ಬಟ್ ಸಮ್ ಡೇಸ್ ಆರ್ ರಿಯಲಿ ಬ್ಯಾಡ್. ಅದು ನಾರ್ಮಲ್, ಎಲ್ಲಾರ್ದು ಪೇರೆಂಟಿಂಗ್ ದಾಗ ಇರತೈತಿ. ಯಾ, ದಟ್ಸ್ ಇಟ್. ಪ್ರಶಾಂತಿಗೆ ಏನಾರು ಆಡ್ ಮಾಡೋದೈತೆ ಅಂತ ಕೇಳ್ತೇನೆ. ಏನಿಲ್ಲ, ಏನ್ ಆಡ್ ಮಾಡೋದಿಲ್ಲ.
ಬಟ್ ಹಂಗೆ ಇರ್ತೈತಿ ಅಂದ್ರೆ ಪೇರೆಂಟ್ಸ್ ಬಂದಾರ್ಗೆಲ್ಲ ಅವ್ರಿಗೂ ಹಂಗೆ ನಾವ ಮಿಸ್ ಮಾಡ್ಕೋತೇವಿ ಮತ್ತೆ ನಾವ್ ಮಿಸ್ ಮಾಡ್ಕೊಳ್ಳೋದು ಇದು ಎಲ್ಲ ನಾವ ಎಷ್ಟ್ ಮಿಸ್ ಮಾಡ್ಕೋತೇವಿ ಇಂಡಿಯಾ ಫುಡ್ ಆಯ್ತು ಪೇರೆಂಟ್ಸ್ ನ ಎಲ್ಲ ಅವ್ನ್ ಇದಾನ ಅಂತಂದ್ ಪಾಪು ಅದ ಅಂತಂದ್ ನಾವು ಫುಲ್ ಒಂಥರ ಟೈಮ್ ಪಾಸ್ ಆಗ್ತಿರ್ತೈತಿ ಮನಿಯೊಳಗ ಅವ ಎದ್ದ ಇದು ಮಾಡ್ದ ಅವ್ನಿಗೆ ಬರ್ಪ್ ತಗಸ್ರಿ ಅವನಿಗೆ ಮಲಗಸ್ರಿ ಆಮೇಲೆ ಆಟ ಆಡ್ತಿರ್ತಾನ ಆಫರ್ಸ್ ಅಂದ್ರ ಜಲ್ದಿ ಬರತ್ತಾರ ಇಷ್ಟ ದಿನ ಫುಲ್ ಲೇಟ್ ಆಗಿ ಬರ್ತಿದ್ರ ಈಗ ಪಾಪು ಐತನ್ ಸ್ವಲ್ಪ ಜಲ್ದಿ ಬರತ್ತಾರ ಅದ್ ಒಂದ್ ಅಡ್ವಾಂಟೇಜ್ ನಂಗ ಮತ್ತೆ ತಂದರ ಅಂತ ಪಾಪ ಓಡಾಡ್ಸ್ತಾರೆ ಹಾ ಆಕ್ಚುಲಿ ಟೈಮ್ ಮಾಡ್ಕೊಳತಾರ ಬಾಳ ಅವ್ರು ನಮ್ ಸಲುವಾಗಿ ಪಾಪ ಓಡಾಡ್ಸ್ಬೇಕು ಅಂತಂದು ಈಗ ನೋಡ್ ನಮ್ ಸಲುವಾಗಿ ಬಾಬನ್ ಗುಡಿಗೆ ಹೋಗೋದು ಮೊನ್ನೆ ಬ್ಲೂ ಏನದು ಡೈಬ್ಲೋ ಲೇಕ್ ಡೈಬ್ಲೋ ಲೇಕ್ ಮೌಂಟ್ ರೇನಿಯರ್ ರಾಟಲ್ ಸ್ನೇಕ್ ಭಾಳ ಕಡೆ ಅಡ್ಡಾಡೇವಿ ಪ್ರಶಾಂತು ಭಾಳ ಅಂದ್ರ ಭಾಳ ಟೈಮ್ ಕೊಡಾತಾರ ನಂಗಾಗ್ಲಿ ಅಮ್ಮಗಾಗ್ಲಿ ಪಾಪುಗಾಗ್ಲಿ ಬಿಕಾಸ್ ಅವ್ರ ಅಂತಾರ ನಿಮಗೂ ಭಾಳ ಬೋರ್ ಆಗ್ತಿರ್ತೈತಿ ಮನ್ಯಾಗಿದ್ದ ಹೊರಗ್ ಕರ್ಕೊಂಡ್ ಹೋಗ್ಬೇಕು ಅಂತ ಹೇಳಿ ಅವ್ರು ಟೈಮ್ ಮಾಡ್ಕೊಳತ್ತಾರ ಅಂಡ್ ಚಲೋ ನಡ್ದೈತಿ ಎಲ್ಲಾರ್ ಮಿಡಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಪ್ರಾಪರ್ ಆಗಿ ಸೊ ಅದಕ್ಕೆ ಭಾಳ ಚಲೋ ನಡ್ದೈತಿ ಜರ್ನಿ ಟಚ್ ವುಡ್ ಅಷ್ಟ ಈಗ ಹೋಗುನ್ ಬರ್ರಿ ಸಾಯಿಬಾಬಾ ಗುಡಿಗ ಅಂಡ್ ನಮ್ ತಂಗಿನೂ ಡೈಲಿ ಕಾಲ್ ಮಾಡ್ತಿರ್ತಾಳ ನಮ್ ತಂಗಿ ನಮ್ ಪಪ್ಪ ಮತ್ತ ಪ್ರಶಾಂತ್ ಅವ್ರ ಪಪ್ಪ ಅಮ್ಮ ಅವ್ರ ತಂಗಿ ಎಲ್ಲಾರು ಡೈಲಿ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡ್ತಿರ್ತಾರ ಪಾಪುನ್ ನೋಡಾಕ ಯಾ ಇಷ್ಟ ಹೇಳುದಿತ್ತ ಅಂಡ್ ಅಮ್ಮನ ಎಕ್ಸ್ಪೀರಿಯನ್ಸ್ ಕೇಳುದಿತ್ತ ಇನ್ನೂ ಏನಾರ ನೆನಪಾದ್ರ ನೆಕ್ಸ್ಟ್ ಬ್ಲಾಗ್ ದಾಗ ಹೇಳ್ತಾರ ಅವ್ರ ಸೊ ಬರ್ರಿ ಆಪಲ್ ಉಪ್ಪಿನಕಾಯಿ ಬಗ್ಗೆನೂ ಹೇಳ್ಬೇಕ ಹಾ ಆಪಲ್ ಆಕ್ಚುಲಿ ವಿಡಿಯೋ ಮಾಡೇವ್ ಅನಸ್ತೈತ ಅದನ್ನ ನಾ ಅಪ್ಲೋಡ್ ಮಾಡಿಲ್ಲ ಇನ್ನು ಆಪಲ್ ಉಪ್ಪಿನಕಾಯಿ ಹಾಕ್ಯಾರ ಅಮ್ಮ ಅಂದ್ರ ಆಪಲ್ ಇಲ್ಲೇ ಆಪಲ್ ಸೀಸನ್ ಇತ್ತು ನಮ್ಮ ವಾಷಿಂಗ್ಟನ್ ಸ್ಟೇಟ್ ದಾಗ ಸೊ ಆಪಲ್ ಮರ ಎಲ್ಲೇ ನಮ್ ಕಮ್ಯುನಿಟಿ ಮುಂದ ಅಲ್ಲ ನಮ್ ಕಮ್ಯುನಿಟಿ ಒಳಗ ಆಮೇಲೆ ಇನ್ನೊಂದ್ ಗ್ರಾಸರಿ ಶಾಪಿಗೆ ಹೋಗ್ತೇವಿ ಅಲ್ಲೂ ಆಪಲ್ ಗಿಡ ಹಚ್ಚಾರ ಗವರ್ಮೆಂಟ್ ಅವ್ರ ಯಾರ ತಗೋಬಹುದು ಅದ್ ಕೆಳಗ್ ಬಿದ್ದಿದ್ದ ಅಲ್ಲಿಂತ್ರ ತರ್ತಿದ್ರ ಅಮ್ಮ ಕೆಳಗ್ ಬಿದ್ದಿದ್ ತಗೊಂಡಿಲ್ಲ ಮರದಾಗ ಹರ್ಕೊಂಡ ತಂದನಿ ನಮ್ ಕಮ್ಯುನಿಟಿ ಒಳಗ್ ಕೈಗೆ ಸಿಗಂಗದವು ಹಾ ಓಕೆ ಅಲ್ಲಿ ಕೈಗೆ ಸಿಗಂಗದವು ಅಲ್ಲಿ ಹರ್ಕೊಂಬಂದು ಉಪ್ಪಿನಕಾಯಿ ಹಾಕ್ತಿದ್ದೆ ಟೇಸ್ಟ್ ಇದ್ವು ಫಸ್ಟ್ ಟೈಮ್ ತಿಂದಿದ್ದು ಆಪಲ್ ಉಪ್ಪಿನಕಾಯಿ ಬಹಳ ಮಸ್ತ್ ಇರ್ತಾವ ಸೊ ನೀವು ಒಂದ್ಸರಿ ರೆಸಿಪಿ ತೋರಿಸ್ರಿ ಎಲ್ಲಾರಿಗೂ ಹಿಟ್ ಆಗೈತಿ ಆಪಲ್ ಉಪ್ಪಿನಕಾಯಿ ಲೈಕ್ ನಮ್ ಫ್ರೆಂಡ್ಸಿಗೂ ಮಾಡಿ ಕೊಟ್ಟಾರ ಮನಿಗ್ ಬಂದಿದ್ರು ನಮ್ ಫ್ರೆಂಡ್ಸ್ ಸೊ ಯಾ ಇಟ್ಸ್ ಗೋಯಿಂಗ್ ಆನ್ ಪಾಪು ಬಹಳ ಕ್ರಾಂಕಿ ಆಗ್ಯಾನ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಬಹಳ ರಶ್ ಐತಿ ಇವತ್ತು ಯಾಕಂದ್ರೆ ಗಣಪತಿ ಹಬ್ಬ ಐತಿ ಅದಕ್ಕೆ ಫುಲ್ ಕ್ರೌಡೆಡ್ ಐತಿ ನಮಗೆ ಪಾರ್ಕಿಂಗು ಸಿಗ್ಲಿಲ್ಲ ಜಾಸ್ತಿ ಎಲ್ಲ ಗಣಪತಿ ಇಟ್ಟಾರ ನೋಡ್ರಿ ಇಂಡಿಯಾ ಅಂತ ತರ್ಸಿರ್ತಾರ ಗಣಪತಿನ ಸೊ ನಾನು ಪ್ರಶಾಂತ್ ಇಷ್ಟೋದಂಕ ಗ್ರಾಸರಿ ಶಾಪಿಂಗ್ ಮಾಡಿದ್ವಿ ಆಮೇಲೆ ಸಮೋಸಾ ತಿಂದ್ವಿ ಅಮ್ಮ ಕಟ್ಲೆಟ್ ಆರ್ಡರ್ ಮಾಡಿದ್ರ ಕಟ್ಲೆಟ್ ತಿಂದ್ರ ನಮಗ್ ಒಂದ್ 2 ಉಳಿಸ್ಯಾರ ಪಾಪ ನಾ ಆಕ್ಚುಲಿ 2 ಉಳಿಸಂದಿದ್ದೆ 3 ಉಳಿಸ್ಯಾರ ಆ್ಯಂಡ್ ಇಲ್ಲಿ ಪಾಪು ಮಲ್ಕೊಂಡೈತಿ ಆರಾಮ್ ಮಲ್ಕೋಣ ನಾವ ಸೊ ಮಯೂರಿಗೆ ಬಂದೇವಿ ಸೊ ಗ್ರಾಸರಿ ಎಲ್ಲ ಮಾಡಿ ಸಮೋಸಾ ತಿಂದು ಈಗ ಗುಡಿಗೆ ಹೊಂಟೇವಿ ಸೊ ಭಾಳ ಅಂದ್ರೆ ಭಾಳ ಕ್ರೌಡೆಡ್ ಇತ್ತು ಇವತ್ತು ಪಾರ್ಕಿಂಗ್ ಸಿಗ್ಲಿಲ್ಲ ನಮಗೆ ಸೊ ಸ್ವಲ್ಪ ದೂರ ನಿಲ್ಸೇವಿ ಆ್ಯಂಡ್ ಪ್ರಶಾಂತ್ ಪಾಪುನ್ ಮತ್ತು ಕಾರ್ ಸೀಟನ್ನ ಹಿಡ್ಕೊಂಡಾರ ಭಾಳ ಅಂದ್ರೆ ಭಾಳ ವಜ್ಜ ಇರ್ತೈತೆ ಅದ ಆ್ಯಂಡ್ ನಾನು ಅಮ್ಮ ಗ್ರಾಸರಿ ಹಿಡ್ಕೊಂಡು ಹೊಂಟೇವಿ ಈಗ ಸಾಯಿಬಾಬಾನ ಗುಡಿಗೆ ಹೋಗಿ ಸ್ವಲ್ಪ ಭಜನೆ ಅಟೆಂಡ್ ಮಾಡಿ ಪ್ರಸಾದ ತಗೊಂಡು ಮನೆಗೆ ಹೋಗೋಣ ಮತ್ತೇನಂತೀಯಮ್ಮ ಮತ್ತೇನಿಲ್ಲ ಪ್ರೀತುಗೇನ್ ಹೇಳ್ತಿ ಪ್ರೀತು ಪಪ್ಪಾಗೇನ್ ಹೇಳ್ತಿ ಹೌದು ಆರಾಮದಾರ ಅಲ್ಲಿ ಮಿಸ್ ಮಾಡ್ಕೋತಾಳತ್ತಿ ಒಂದೊಂದ್ಸಲ ಅಂತ ರೊಟ್ಟಿ ಚಪಾತಿ ಮಾಡ್ಕೊಂತ ಎಲ್ಲ ಫುಲ್ ಅಡ್ಗಿ ಮಾಡಾತಾರ ಅವ್ರಿಬ್ರು ಸೇರಿ ಅಡ್ಗಿ ಕಲ್ತಾರ ವೆರೈಟಿ ಫುಲ್ ಹಿಂಗೇನ ಸಿಂಪಲ್ ಅಲ್ಲ ಪಲ್ಲೆ ಅನ್ನ ಸಾರು ಇಡ್ಲಿ ಚಟ್ನಿ ಚಟ್ನಿ ಸಾಂಬಾರು ಎಲ್ಲಾ ಮಾಡಾತಾರ
ಫೋಟೋ ಹೊಡೆದು ಕಳಿಸ್ತಿರ್ತಾಳ ಆಕಿ. ನಮ್ಮಲ್ಲಿ ನಾವೇನ್ ಮಾಡ್ತಿರ್ತೇವಿ, ನಾವು ಫೋಟೋ ಹೊಡೆದು ಕಳಿಸ್ತಿರ್ತೇವೆ ಆಕಿಗ. ಸೊ ಹಿಂಗ್ ನಡ್ದೈತಿ. ಡೆಫಿನೆಟ್ಲಿ ಮಿಸ್ ಮಾಡ್ಕೊಳತಾಳ ಅಕ್ಕಿ ನಮಗ. ಪಾಪುನ್ ಭಾಳ ಮಿಸ್ ಮಾಡ್ಕೊಳತಾಳ. ಡೈಲಿ ಕಾಲ್ ಮಾಡ್ತಾಳ, ವಿಡಿಯೋ ಕಾಲ್. ಸೊ ಯಾ, ಗುಡಿಗೆ ಹೋಗಿ ಏನಾರ ಆ್ಯಡ್ ಮಾಡ್ಬೇಕಾ ನಿಂಗ? ಓಕೆ, ಈ ವ್ಲಾಗಿನ್ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಯು ಗೈಸ್ ಎಂಜಾಯ್ ದ ವ್ಲಾಗ್. ನಮ್ಮ ಮಮ್ಮಿದ ಎಕ್ಸ್ಪೀರಿಯನ್ಸ್ ಕೇಳಿದ್ವಿ, ಹೆಂಗಿತ್ತಂತ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣಂತ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊಂತೀರ್ರಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಬಾಯ್ ಬಾಯ್. दुनिया में से जाए कभी ना